ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಲ್ಮೀಕಿ ಮೂಢಾಸ್ತ್ರವನ್ನ ಇವತ್ತು ಬಿಜೆಪಿ ನಾಯಕರು ಮತ್ತೆ ಪ್ರಯೋಗ ಮಾಡಿದರು. ಸದನದ ಬಾವಿಗಿಳಿದು ದೋಸ್ತಿಗಳ ಗದ್ದಲ, ಗಲಾಟೆ, ಕೋಲಾಹಲ ಜಾಸ್ತಿನೇ ಇತ್ತು. ವಿಪಕ್ಷಗಳ ಧರಣಿ ನಡುವೆ ಕಲಾಪ ನಾಳೆಗೆ ಮುಂದೂಡಿಕೆ ಆಯಿತು. ನಾಳೆ ಬೆಳಗ್ಗೆ 10 ಗಂಟೆಗೆ ಸದನ ಮುಂದೂಡಿಕೆ ಆಯಿತು. ನಾಳೆ ಬೆಳಗ್ಗೆ 10 ಗಂಟೆಯ ತನಕ ಇರಲ್ಲ. ನಾಳೆ ಬೆಳಗ್ಗೆ 10 ಗಂಟೆಗೆ ಮತ್ತೆ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ 3ನೇ ದಿನವೂ ಕೂಡ ಈ ವಾಲ್ಮೀಕಿ ಮತ್ತು ಮೂಢ ಹಗರಣ ಇದೇ ಅಸ್ತ್ರವನ್ನು ಪ್ರಯೋಗ ಮಾಡಲಾಯಿತು. ಇವತ್ತು ಬಿಜೆಪಿಯ ನಾಯಕರಿಂದ ಗಲಾಟೆ ಆಯಿತು, ಗದ್ದಲ ಆಯಿತು, ಎಲ್ಲವೂ ಕೂಡ ಆಯಿತು. ಬಟ್ 3 ದಿನದ ಬರೀ ಒಂದೇ ಒಂದು ವಿಚಾರ ಚರ್ಚೆ, ಯಾವುದೇ ಇಲ್ಲ, ಏನು ನಡೀತಾ ಇಲ್ಲ. ಕಲಾಪದಲ್ಲಿ ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಉತ್ತರವನ್ನು ಕೊಟ್ಟರು. ಸಮಾಜಕ್ಕಾಗಿ ವಿವಿಧ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗತ್ತೆ. ಆರ್ಥಿಕ ಸಾಮಾಜಿಕವಾಗಿ ಮೇಲೆತ್ತಲು ನಿಗಮಗಳ ಸ್ಥಾಪನೆ ಆಗ್ತಾ ಇದೆ. ದಲಿತರ ಕುರಿತು ಮೊಸಳೆ ಕಣ್ಣೀರು ಸಾಲದು ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ರು. ಬಿಜೆಪಿಗೆ ಇದು ಸಿಗಬಾರ್ದೋ ಅಸ್ತ್ರವನ್ನು ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ, ಹೇಗೋ ಸಿಕ್ಬಿಟ್ಟಿದೆ, ಅದನ್ನು ಹಾಕಿರು ಬಿಡೋಣ ಅಂಥೇಳಿ 3 ದಿನ ಆಯಿತು ಸ್ವಾಮಿ. ಒಂದೇ ಒಂದು ವಿಚಾರ ಇದೆ, ಬೇರೆ ಏನೂ ಚರ್ಚೆ ಆಗ್ತಾ ಇಲ್ಲ. ಹಗರಣ ಆಗಿದೆ ಅನ್ನೋದು ಗೊತ್ತಿರುವಂಥ ವಿಚಾರ. ಹಗರಣ ಆಗಿಲ್ಲ ಅಂತ ಯಾರು ಹೇಳ್ತಿಲ್ಲ, ಹಗರಣ ಆಗಿಲ್ಲ ಅಂತ ಯಾರು ಹೇಳ್ತಾ ಇಲ್ಲಲ್ಲ. ಹಗರಣ ಆಗಿದೆ, ಅರೆಸ್ಟ್ ಆಗಿದ್ದಾರೆ, ತನಿಖೆ ನಡೀತಾ ಇದೆ, ಎಲ್ಲವೂ ಕೂಡ ಓಕೆ. ಬಟ್ ಒಂದೇ ವಿಚಾರವನ್ನು ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಸರಿಯಲ್ಲ. ಈಗ ಉತ್ತರ ಹೇಳಿ, ಉತ್ತರ ನೋಡಿ. ಅಲ್ಲಿ ಡಾಕ್ಯುಮೆಂಟ್ ಅದು ಹಾಕಿರೋದು ನ್ಯಾಯಗಳು ಚೆಕ್ ಮಾಡಲಿಕ್ಕೆ ಆಗುದಿಲ್ಲ. ಈಗ ಸಿಬಿಐ SIT ತನಿಖೆ ನಡೀತಾ, ತನಿಖೆ ನಡೆಯಲಿ. ಈಗ ಇಲ್ಲಿ ಉತ್ತರ ಕೇಳಿ ಫಸ್ಟ್ ಕೇಳುತ್ತೆ. ಉತ್ತರ ಕೊಡ್ಬೇಕಲ್ಲ, ಉತ್ತರ ಕೇಳಿ ನೀವು. ಉತ್ತರ ಕೇಳಿದ್ರೆ ಮುಚ್ಚಾಕು ಕೆಲಸ ಮಾಡ್ತಾ ಇದ್ದಾರೆ. ನೋಡಲಿಕ್ಕೆ ಸಚಿವರು, ಮಾನ್ಯ ಸಚಿವರೇ ಮೌಖಿಕವಾಗಿ ಅದೆಲ್ಲ ಮುಂದೆ ಹೇಳಿದ್ರೆ ಎಲ್ಲ ಕೇಳಿದ್ರಿ, ತಾವೆಲ್ಲ ಕೂಡ ಕೇಳಿದ್ದೀರಿ. ಸೂಚಿಸಿದ್ದಾರೆ. ಅಧ್ಯಕ್ಷರೇ ದೊಡ್ಡ ನೋಟಿದೆ. ಸಚಿವರ ಮೇಲೆ FIR ಹಾಕೋದಿಲ್ಲ. 220 ಮುಚ್ಚಾಗ್ತಾ ಇದೆ ಅಂತ ಸಚಿವರು ಅಂತ ಇದೆ. ಈಗ ಓದಲಿಕ್ಕೆ ಅವಕಾಶ ಮಾಡಿಕೊಡಿ. ಈಗ ಓದಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ಈ ಮೊಬೈಲ್ ಏನಾಗಿದೆ ನಿಮ್ಗೆಲ್ಲ? ಇಡೀ
ಮತ್ತೆ ನಿಮಗೆ ಕೇಳ್ತಾ ಇದ್ದೇನೆ, ಮನವಿ ಮಾಡ್ತಾ ಇದ್ದೇನೆ, ಇನ್ನು ಕೂಡ ಬಹಳಷ್ಟು ಬಿಲ್ಲುಗಳು ಪ್ರೆಸೆಂಟ್ ಆಗಿದೆ. ನಮ್ಮ ರಾಜ್ಯದಲ್ಲಿರುವಂತಹ ಬಹುಶಃ ಅತಿವೃಷ್ಟಿಯಿಂದಾಗಿ ಈ ರಾಜ್ಯದ ಜನತೆಗೆ ಬಹಳ ಕಷ್ಟಕರ ಆಗುವ ಪರಿಸ್ಥಿತಿ ಆಗಿದೆ. ಇದರ ಬಗ್ಗೆ ತಾವು ಒಂದು ದಿವಸ ಕೂಡ ಜನರ ಪರವಾಗಿ ತಾವು ಒಂದು ದಿವಸ ಕೂಡ ಚರ್ಚೆ ಮಾಡಲಿಲ್ಲ. ಅಲ್ಲಿ ಬಹಳಷ್ಟು ಗುಡ್ಡೆಜರು ತೀರೋಗಿದ್ದಾರೆ, ಅಲ್ಲಿ ಮನೆಗಳು ಬಿದ್ದಿದೆ, ಅಲ್ಲಿ ಅತಿವೃಷ್ಟಿ ಆಗ್ತಾ ಉಂಟು. ಅದರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ. ಇವತ್ತು ಎಲ್ಲ ವಿಚಾರ ಸಂಬಂಧಪಟ್ಟದೆ ಯಾವ ಜನಪರವಾಗಿ ಹಲವಾರು ವಿಚಾರಗಳಿದೆ. ಆದ ಕಾರಣ ಇವತ್ತು ಉತ್ತರ ಕೊಡಲಿಕ್ಕೆ ತಾವೆಲ್ಲರೂ ಕೂಡ ತಮ್ಮ ಸ್ಥಾನಕ್ಕೆ ಹೋಗಿ ತಮ್ಮ ಆಸನ ಸ್ವೀಕರಿಸಿ ಉತ್ತರವನ್ನು ಪಡೆದ ನಂತರ ನಿಮ್ಗೆ ಏನಾದರೂ ಸಂಶಯ ಇದ್ದಲ್ಲಿ ನಿಮ್ಗೇನ ಸಂಶಯ ಮತ್ತೆ ಕೆಲವೆಲ್ಲ ಅವಕಾಶಗಳು ಇವತ್ತಿದೆ. ಆದ ಕಾರಣ ತಾವೆಲ್ಲರೂ ಕೂಡ ಇವತ್ತು ನಾನು ಹೇಳ್ತಾ ಇದ್ದೇನೆ, ನೀವು ಮತ್ತೆ ಮನೆಗೆ ಹೋಗ್ಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ಇವತ್ತು ಒಂದು ಪ್ರಕಟಣೆ ಇದೆ. ಈ ದಿನಾಂಕ 15/7/2024 ಶ್ರೀ ಬಿ.ವೈ. ವಿಜಯೇಂದ್ರ ಶಿಖರ್ ಪರಿಷತ್ ಟಿ.ಎಸ್. ಶ್ರೀವಾಸ್ತವ್ ಕೃಷ್ಣ ಕ್ಷೇತ್ರ, ಶ್ರೀ ಸಿಮೆಂಟ್ ಮಂಜು ಸಕಲೇಶ್ಪುರ ಕ್ಷೇತ್ರ, ಶ್ರೀ ಎಸ್. ರಘು ಶ್ರೀರಾಮನ್ ನಗರ ಇವರುಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಮಧ್ಯಾಹ್ನ 12:45 ಗಂಟೆಗೆ ವಶಕ್ಕೆ ಪಡೆದು ಅದೇ ದಿನ ಮಧ್ಯಾಹ್ನ 1:30 ಗಂಟೆಗೆ ಬಿಡುಗಡೆ ಮಾಡಲಾಗಿತ್ತೆಂದು ಉಪ ಪೊಲೀಸ್ ಆಯುಕ್ತರು ಪಶ್ಚಿಮ ವಲಯ ಬೆಂಗಳೂರು ತಿಳಿಸುತ್ತಾರೆಂದು ಈ ಮೂಲಕ ಎಲ್ಲ ಮನೆ ಸದಸ್ಯರಿಸಲಾಗಿದೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲ ಮನವಿ ಮಾಡ್ತೇನೆ, ಇವತ್ತು ತಮ್ಮ ಆಸನ ಸ್ವೀಕರಿಸಿಕೊಂಡು ಉತ್ತರ ಕೊಡ್ಲಿಕ್ಕೆ ತಮ್ಮ ಅವಕಾಶ ಮಾಡಿಕೊಡ್ಬೇಕಂತ ಈಗ ಸದನವನ್ನು ನಾಳೆ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ. ನಿಮ್ಮ ಮಂಗಳೂರು ಸ್ಟೈಲು ಈಗ ನಾನೀಗ ಮತ್ತೆ ನಿಮಗೆ ಕೇಳ್ತಾ ಇದ್ದೇನೆ, ಮನವಿ ಮಾಡ್ತಾ ಇದ್ದೇನೆ, ಇನ್ನು ಕೂಡ ಬಹಳಷ್ಟು ಬಿಲ್ಲುಗಳು ಪ್ರೆಸೆಂಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.